ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆರೋಗ್ಯ ಬ್ಲಾಗ್ಸ್ ಇನ್ ಕನ್ನಡ ಅಂತ ಹೇಳ್ತಾ ಇವತ್ತು ನಾನು ಎಂಗೇಜ್ಮೆಂಟ್ ಏನೋ 2 ಡೇಸ್ ಇದೆ ನಂದು. ಸೊ ನಾನು ನೇಲ್ ಹಾರ್ಟ್ ಮಾಡಿಸ್ಕೊಳ್ಳೋಣ ಅಂತ ಹೋಗ್ತಿದ್ದೀನಿ. ಆ್ಯಂಡ್ ಯಾಕಂದರೆ ಬಿಕಾಸ್ ನಾನು ಇವತ್ತೇ ಊರಿಗೆ ಹೋಗೋದ್ರಿಂದ ಸೊ ನಾನು ಇವತ್ತೇ ಮಾಡಿಸ್ಕೊಂಡು ಹೋಗಬೇಕು, ಸಂಡೇ ಬರೋಕ್ಕಾಗಲ್ಲ. ಇವತ್ತು ಬಂದು ಫ್ರೈಡೇ ಆ್ಯಂಡ್ ನೇಲ್ ಆರ್ಟ್ ಮತ್ತು ಮೆಹಂದಿ ಎರಡೂ ಇವತ್ತೇ ಹಾಕ್ಸ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ. ನೈಟ್ ಪಿಕಪ್ ಮಾಡೋಕ್ಕೆ ಬರ್ತಾರೆ, ಅಷ್ಟು ನಾನೆಲ್ಲ ಪ್ರಿಪರೇಷನ್ ಆಗಿರಬೇಕು. ಆಲ್ರೆಡಿ ಇವಾಗ ಟೈಮ್ 2 o'clock ಆಗಿದೆ. ತುಂಬ ಖುಷಿ ಆಗ್ತಿದೆ ಆ್ಯಂಡ್ ಸರ್ಪ್ರೈಸ್ ಅಂತೂ ಇದೆ. ಬಿಕಾಸ್ 9 years ಆಫ್ ಲವ್ ಅಂದರೆ ತಮಾಷೆ ಅಲ್ಲ. ಸೊ ಐ ಆಮ್ ಸೋ ಎಕ್ಸೈಟಿಂಗ್. ನೋಡೋಣ. ನಾನು ನೇಲ್ ಎಕ್ಸ್ಟೆನ್ಷನ್ಸ್ ಮಾಡಿಸ್ಕೊಂಡು ಆ್ಯಂಡ್ ಮೆಹಂದಿಯವರು ಮನೆಗೆ ಬರ್ತಾರೆ, ಮನೆಗೆ ಬಂದು ಹಾಕ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಲೆಟ್ಸ್ ವಾಚ್ ಅಂತ ಹೇಳ್ತಾ ಇವಾಗ ನಾನು ಬ್ಯಾಗ್ಸ್ ಎಲ್ಲ ಪ್ಯಾಕ್ ಮಾಡಿದ್ದೀನಿ. ಸೊ ಹೆಂಗೆ ಪ್ಯಾಕ್ ಮಾಡಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ನನ್ನ ಲಗೇಜ್ ನನ್ನ ಲೆಹೆಂಗಾನೇ ಒಂದು 100 kg ಇರೋ ಥರ ಫೀಲ್ ಆಗ್ತಿದೆ. ಸೊ ನನಗಂತೂ ತುಂಬ ಕಷ್ಟ ಆಗ್ತಿದೆ. ಸೊ ಹೇಗೆ ನಿಂತ್ಕೊಳ್ಳೋದು ಅದನ್ನು ಹಾಕ್ಕೊಂಡು ಅನ್ನೋದು ಒಂದು ಟೆನ್ಷನ್ ಆದರೆ, ಸೊ ನಾನಾದರೆ ಟ್ರಯಲ್ ಮಾಡಿ ನಮ್ಮ ಮನೆಯವ್ರಿಗೆಲ್ಲ ಜ್ಯುವೆಲ್ಸ್ ಎಲ್ಲ ಅಂದರೆ ಅದಕ್ಕೆ ಮ್ಯಾಚಸ್ ತೊಗೊಂಡಿರ್ತೀನಲ್ವ. ಸೊ ಅದನ್ನೆಲ್ಲ ನಮ್ಮ ಮನೆಯವ್ರಿಗೆ ಆಲ್ರೆಡಿ ಕಳ್ಸಾಯಿತು ಫೋಟೋ. ಅವರಾದರೆ ಬೇಡ ಬೇಡ, ನಮ್ಮ ಮನೆಯವರೆಲ್ಲ ನಿಮ್ಮ ಮನೆಯವರು ನಮ್ಮ ಮನೆಯವರೆಲ್ಲ ಎಕ್ಸೈಟ್ಮೆಂಟಿಂದ ಕಾಯ್ತಿರ್ಬೇಕು ನಾನು ಹೆಂಗೆ ಕಾಣಿಸ್ತೀನಿ ಅಂತ ನೋಡೋದಕ್ಕೆ. ನೀನು ಲೂಸು, ನೀನು ಕಳಿಸ್ಬಿಡು ಅಂತ ಹೇಳಿದ್ರು. ಸೊ ನಾನು ಆಲ್ರೆಡಿ ಸೆಂಡ್ ಮಾಡಾಯಿತು. ಸೊ ಅವ್ರದ್ದು ಕಾಸ್ಟ್ಯೂಮ್ ರೆಡಿ ಇದೆ, ಬಟ್ ಅವ್ರು ಏನು ಹಾಕ್ಕೊಂಡಿದ್ರು, ಬಟ್ ಆದರೆ ಅವ್ರು ಕಳಿಸ್ಕೊಟ್ಟಿಲ್ಲ ಯಾರಿಗೂ, ಫೋಟೋನೂ ತೆಗೆಸ್ಕೊಂಡಿಲ್ಲ. ನಾನು ಕಳಿಸ್ಬಿಡ್ತೀನಿ ಅಂದ್ಬಿಟ್ಟು. ಸೊ ಅವ್ರನ್ನ ಅವತ್ತೇ ತೋರಿಸ್ತೀನಿ. ಆ್ಯಂಡ್ ನನ್ನ ಒಂದು ಕಾಸ್ಟ್ಯೂಮ್ ತೋರಿಸಿದೆ ನಾನು. ಸೊ ನಿಮಗೂ ಎಕ್ಸೈಟ್ಮೆಂಟ್ ಇರಲ್ಲ ನನ್ನ ಕಾಸ್ಟ್ಯೂಮ್ ಇವಾಗಲೇ ತೋರಿಸ್ಬಿಟ್ರೆ. ಸೊ ಎಂಗೇಜ್ಮೆಂಟ್ ಆದಮೇಲೆ ಆಫ್ಟರ್ 1 day ಆಗುತ್ತಲ್ವ, ಆವಾಗ ತೋರಿಸಿ ನಾನು. ಓಕೆನಾ? ಇವಾಗ ನೇಲ್ ಎಕ್ಸ್ಟೆನ್ಷನ್ಸ್ ಮಾಡಿಸ್ಕೊಬರೋಣ ಬನ್ನಿ. ಇತ್ತೆ ಫಸ್ಟ್ ಟೈಮ್ ನಾನು ನೇಲ್ ಎಕ್ಸ್ಟೆನ್ಷನ್ಸ್ ಆ್ಯಂಡ್ ನೇಲ್ ಪಾಲಿಶ್ ಅಲ್ಲೋಗಿ ಹಾಕ್ಸ್ಕೊತಿರೋದು. ಮುಂಚೆ ಮನೇಲಿ ಹಾಕ್ಕೋತಿದ್ದೆ, ಆಮೇಲೆ ಆಮೇಲೆ ನೇಲ್ ಪಾಲಿಶ್ ಇಷ್ಟ ಆಗ್ತಿರ್ಲಿಲ್ಲ. ಇವಾಗ ರಿಂಗ್ ಸೆರೆಮನಿ ಇರೋದ್ರಿಂದ ರಿಂಗ್ ಹಾಕಿದ್ರೆ ಅದು ಹ್ಯಾಂಡ್ಸ್ ಚೆನ್ನಾಗಿ ಕಾಣಲ್ಲ, ಫಿಂಗರ್ಸ್ ಅಂತ ನಾನು ಹೋಗಿ ಎಕ್ಸ್ಟೆನ್ಷನ್ಸ್ನ ಮಾಡಿಸ್ಕೊತಿದ್ದೀನಿ. ಬಟ್ ಪ್ರೋಸೆಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಮಿಡ್ಲಲ್ಲಿ ಅವರೇ ಸ್ಟಾಫ್ ಅಂತೂ ತುಂಬ ಒಳ್ಳೆಯವರು ಇದರಲ್ಲಿ. ವಾಟರ್ ಬೇಕಾ, ಏನಾದರೂ ತರಿಸ್ಕೊಡ್ಲಾ ತಿನ್ನೋಕ್ಕೆಲ್ಲ ಅಂತ ಕೇಳಿದ್ರು. ಬಟ್ ನನಗೆ ಸಿಕ್ಕಾಪಟ್ಟೆ ಖುಷಿ ಇದೆ. ಸೊ ನಾನು ಏನೂ ಬೇಡ ಅಂದೆ. ಅವರು ಈ ಕಡೆಯವರಲ್ಲ, ಮೇ ಬಿ ಅವರು ಏನು ಹೇಳಿದ್ರು ಅಂದರೆ ಇಂಡೋರ್ ಸಮಥಿಂಗ್ ಎಲ್ಲೋ ಹೇಳಿದ್ರು ಅವರು, ಮರ್ತಿದ್ದೀನಿ ನಾನು, ಅಷ್ಟೊಂದು ನೆನಪಿಲ್ಲ. ಪೇನ್ ಆಗುತ್ತಾ ಅಂತ ಕೇಳಿದ್ರೆ ಒಂದು ಸ್ವಲ್ಪ ಮಿಡ್ಲಲ್ಲಿ ಪೇನ್ ಆಗುತ್ತೆ. ಅವರು ಎಕ್ಸ್ಟೆನ್ಷನ್ಸ್ ಹಾಕಿದ್ಮೇಲೆ ಹಿಂದೆಗೆ ಚರ್ಮನ ಹಿಂದೆಗೆ ತಳ್ತಾರೆ, ಅವಾಗಂತೂ ಸಿಕ್ಕಾಪಟ್ಟೆ ಪೇನ್ ಆಗುತ್ತೆ. ಒಂದು ಸ್ವಲ್ಪ ಲೈಟಾಗಿ ಆಗುತ್ತೆ, ಜಾಸ್ತಿನೂ ಆಗಲ್ಲ. ಆಮೇಲೆ ಎಕ್ಸ್ಟೆನ್ಷನ್ಸ್ ಹಾಕಿದ್ಮೇಲೆ ಮತ್ತೆ ಜೆಲ್ ಪಾಲಿಶ್ ಹಾಕಿ ಮತ್ತೆ ಅದನ್ನು ನೀಟಾಗಿ ನೈಸ್ ಮಾಡ್ತಾರೆ. ಆಮೇಲೆ ಒಂದು 3-4 times ನೇಲ್ ಪಾಲಿಶ್ ಹಾಕಿ ಹಾರಿಸಿ ಆಮೇಲೆ ಅದ್ರ ಮೇಲೆ ಗ್ಲೂ ಹಾಕಿ ಅದ್ರ ಮೇಲೆ ಹಾರ್ಟ್ನ ಮಾಡ್ತಾರೆ. ನಾನು ಕೇಳಿದಾಗ ಅವರು 2500 ಅಂತ ಹೇಳಿದ್ರು ಫೋನ್ ಮಾಡಿ ನಾನು ಅಪಾಯಿಂಟ್ಮೆಂಟ್ ತೊಗೊಂಡಾಗ. ಆಮೇಲೆ ಅಲ್ಲೋದ್ಮೇಲೆ ಇನ್ನೂ 500 ಎಕ್ಸ್ಟ್ರಾ ಆಗುತ್ತೆ ಈ ಥರ ಹಾರ್ಟ್ ಮಾಡೋಕ್ಕೆ ಅಂತ ಹೇಳಿದ್ರು. ನಾನು ಸೊ ಇನ್ನೇನು ಮಾಡೋಕ್ಕಾಗಲ್ಲ, ಬಂದುಬಿಟ್ಟಿದ್ದೀನಿ ಮಾಡಿಸ್ಕೋಬೇಕಂತ. ಓಕೆ ಆಯಿತು ಅಂದ್ಬಿಟ್ಟು ಮಾಡಿಸ್ಕೊಂಡಾಯಿತು. ಅದು ಬೇಜಾರು ಏನಿದೆ ಅಂದರೆ ಮಾಡಿಸ್ಕೊಂಡು 1 ದಿನ ಕೂಡ ನಾನು ಇಟ್ಕೊಂಡಿಲ್ಲ. ಇವತ್ತು ಸಂಜೆ ಹಾಕ್ಸ್ಕೊಂಡು ಹೋಗಿದ್ದೀನಿ, ನಾಳೆ ಬೆಳಗ್ಗೆ ಇವೆಂಟ್ ಆಯಿತು. ಸಂಜೆ ಎಲ್ಲರೂ ಇದ್ದಾರೆ, ನನಗೆ ಇಷ್ಟನೇ ಆಗ್ತಿಲ್ಲ, ನೇಲ್ಸ್ ಎಲ್ಲ ಒಂಥರ ಪೇನ್ ಆಗೋ ಥರ ಆಗ್ತಿದೆ. ಆಮೇಲೆ ನಾನು ಏನೋ ನನ್ನ ಬೆರಳಲ್ಲಿದೆ ಅನ್ನೋ ಥರ ಫೀಲ್ ಆಗ್ತಿದೆ. ನನಗೆ ಇಷ್ಟನೇ ಆಗ್ತಾಯಿಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡಿ ಸಾಕಾಯಿತು. ಕಟ್ ಮಾಡೋಕ್ಕೂ ಮನಸ್ಸಿಲ್ಲ. ಕಟ್ ಮಾಡಿದ್ರೆ ಅನ್ಯಾಯವಾಗಿ ಒಂದೇ ದಿನಕ್ಕೆ 3000 ಖರ್ಚು ಮಾಡಿದ್ದೀನಿ. ಕಟ್ ಮಾಡಿದ್ರೆ ಹೆಂಗೆ ಅನಿಸುತ್ತೆ. ಆದ್ರೂ ನನ್ನ ಕೈಲಿ ಆಗಲಿಲ್ಲ, ಮೊಬೈಲ್ ಯೂಸ್ ಮಾಡೋಕ್ಕಾಗಿಲ್ಲ, ಊಟ ಮಾಡೋಕ್ಕಾಗಿಲ್ಲ. ಅದಕ್ಕೋಸ್ಕರ ನೆಕ್ಸ್ಟ್ ಡೇ ಮಾರ್ನಿಂಗೆ ಕಟ್ ಮಾಡಿಬಿಟ್ಟೆ. ಬಟ್ ಮಿಕ್ತವರೆಲ್ಲ ಅದು ಹೇಗಿರ್ತಾರಂತ ನನಗಂತೂ ಸಿಕ್ಕಾಬಿಟ್ಟೆ ಕನ್ಫ್ಯೂಷನಲ್ಲಿದ್ದೀನಿ. ಓಕೆ, ಅವ್ರವ್ರ ಇಷ್ಟ, ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ಇದು ನನ್ನ ಟ್ರೆಡಿಷ್ನಲ್ ವಿಯರ್ ಲೆಹೆಂಗಾ. ಆ್ಯಂಡ್ ಅದ್ರ ಮೇಲೆ ಹಾಕ್ದಂಥ ನನ್ನ ಜ್ಯುವೆಲರ್ಸು ಅದು ಗೋಲ್ಡು. ವೆಡ್ಡಿಂಗ್ ಅಂತಲೇ ಮಾಡಿಸ್ಕೊಂಡಿದ್ದು, ಬಟ್ ಇವಾಗ ಒಂದು ಸ್ವಲ್ಪ ಎಂಗೇಜ್ಮೆಂಟ್ಗಿದ್ದು ಮತ್ತು ವೆಡ್ಡಿಂಗ್ಗೆ ಬೇರೆ ಅಂತ ಅಂದ್ಕೊಂಡಿದ್ದೀವಿ. ಈ ಜ್ಯುವೆಲರ್ಸ್ ಬಂದು ಎಷ್ಟು ಗ್ರಾಮ್ಸ್ ಇದೆ ಆ್ಯಂಡ್ ಯಾವ ರೀತಿ ನಾನು ನೋಡಿ ಮಾಡಿಸ್ಕೊಂಡೆ ಆ್ಯಂಡ್ ಇಯರಿಂಗ್ಸ್ ಎಷ್ಟು ಗ್ರಾಮ್ಸ್ ಇದೆ ಅಂತ ಎಲ್ಲನೂ ಪೂರ ಡೀಟೇಲಾಗಿ ಮುಂದೆ ಹೇಳಿದ್ದೀನಿ. ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ. ಇದು ಬಂದು ಆ್ಯಕ್ಚುಲಿ 35 grams ಇದೆ.
ಸೊ ಇದನ್ನು ನಾನು ಪ್ರಿಂಟ್ರೆಸ್ಟ್ ಆ್ಯಪಿಂದ ನೋಡಿ ಇದೇ ರೀತಿ ಬೇಕು ಅಂತ ಇದು ಮಾಡಿಸ್ಕೊಂಡಿದ್ದು. ಒಂದು ನಿಮಿಷ ನೋಡ್ಬೋದು ನೀವು, ಪ್ರಿಂಟ್ರೆಸ್ಟ್ ಆ್ಯಪಿಂದ ನೋಡಿ ನಂಗೆ ಇದೇ ಥರ ಡಿಸೈನ್ ಬೇಕು ಅಂತ ಮಾಡಿಸ್ಕೊಂಡೆ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ಅವರಂತೂ. ಇಲ್ಲಿ ಈ ಕಡೆ ಆ ಕಡೆ ಪಿಕಾಕ್ ಇದೆ, ಇಲ್ಲಿ ನಾರ್ಮಲ್ ಒಂದು ಡಿಸೈನ್ ಇದೆ. ಸೊ ಇಲ್ಲೆಲ್ಲ ಶಂಖ ಥರ ಇದೆ. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಇದನ್ನು ನಾನು ಅವಾಗ ಮಾಡಿಸ್ಕೊಂಡಾಗ ಕೊಟ್ಟಂತಹ ಅಮೌಂಟ್ ಬಂದು ಮೇ ಬಿ 2 lakhs ಅನಿಸುತ್ತೆ. ಸೊ ನನ್ನ ನೆಕ್ಕಿಗೆ ಹಾಕಿ ತೋರಿಸ್ತೀನಿ ಬನ್ನಿ ಯಾವ ರೀತಿ ಕಾಣಿಸುತ್ತೆ ಅಂತ. ನೀವು ನೋಡ್ಬೋದು. ಆ್ಯಂಡ್ ಇದು ಫೈನಲ್ ಔಟ್ಲುಕ್. ಆ್ಯಕ್ಚುಲಿ ಇದಕ್ಕೆ ಚೈನ್ ಮಾಡಿಸ್ಬೇಕು. ಸೊ ಇವಾಗ ಬಜೆಟ್ ಇಲ್ಲ ಅಂತ ಹಂಗೆ ಇದ್ದೀವಿ. ಆ್ಯಂಡ್ ನೋಡ್ಬೋದು ನೀವು, ತುಂಬ ಚೆನ್ನಾಗಿ ಕಾಣುತ್ತೆ. ಈ ಬೀಡ್ಸ್ ಎಲ್ಲ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ, ತುಂಬ ಚೆನ್ನಾಗಿದೆ. ಸೊ ಇದು ನನ್ನ ಒಂದು ಚೋಕರ್. ಆ್ಯಂಡ್ ನೆಕ್ಸ್ಟ್ ಬಂದು ಇದನ್ನು ಇಲ್ಲಿ ಇಟ್ಬಿಡೋಣ ಫಸ್ಟು. ಆ್ಯಂಡ್ ನೆಕ್ಸ್ಟ್ ಬಂದು ನನ್ನ ಇಯರಿಂಗ್ಸ್ ಕಲೆಕ್ಷನ್. ಸೊ ಇದು ರಾಮ್ಲೀಲಾ ಓಲೆ, ಎಲ್ರಿಗೂ ಗೊತ್ತೇ ಇರುತ್ತೆ ರಾಮ್ಲೀಲಾ ಅಂದರೆ. ಸೊ ಇದು ನಾನು ಒಂದು 3-4 years ಬ್ಯಾಕ್ ತೊಗೊಂಡಿದ್ದು. ಸೊ ನಮ್ಮೂರಲ್ಲಿ ಫಸ್ಟ್ ನಾನೇ ತೊಗೊಂಡಿದ್ದು. ಸೊ ಎಲ್ಲರೂ ಕೇಳ್ತಿದ್ರು, ನನ್ನ ಒಂದು ಡಿಸೈನ್ನ ಫೋಟೋ ಇಟ್ಕೊಂಡು ಹೋಗಿ ಎಲ್ಲರೂ ಮಾಡಿಸ್ಕೊತಿದ್ರು. ಸೊ ನಿಮಗೂ ಇಷ್ಟ ಆಗುತ್ತೆ, ನೀವು ಫೋಟೋ ತೊಗೊಂಡು ಮಾಡಿಸ್ಕೊತೀರಾ ಅನ್ಕೋತೀನಿ. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ನಾನು ಈ ಓಲೆಗೆ ಮ್ಯಾಚ್ ಆಗಲಿ ಅಂದ್ಬಿಟ್ಟು ಒಂದು ಲಾಂಗ್ ಹಾರನ ಮಾಡಿಸ್ಕೊಂಡೆ. ಬಟ್ ಅದು ಇವಾಗ ಯಾಕೋ ನಂಗೆ ಸ್ಯಾಟಿಸ್ಫೈ ಆಗ್ತಾಯಿಲ್ಲ, ನಂಗೆ ಇಷ್ಟನೂ ಆಗ್ತಾಯಿಲ್ಲ. ನನ್ನ ಒಂದು ಲಾಂಗ್ ಹಾರ ಕಲೆಕ್ಷನು. ಆ್ಯಕ್ಚುಲಿ ನಾನು ಈ ಇಯರಿಂಗ್ಸ್ಗೆ ಮ್ಯಾಚ್ ಆಗಲಿ ಅಂತ ಸಿಕ್ಕಾಪಟ್ಟೆ ಇಷ್ಟಪಟ್ಟು ಮಾಡಿಸ್ಕೊಂಡೆ. ಸೊ ಎಸ್ ಮ್ಯಾಚ್ ಏನೋ ಆಗ್ತಿದೆ, ಬಟ್ ನನಗೆ ಚೋಕರ್ಗೆ ಇದಕ್ಕೆ ಸರಿ ಹೋಗ್ತಿಲ್ಲ. ನೀವು ನೋಡ್ಬೋದು ಈ ಥರ ಕಾಣಿಸುತ್ತೆ. ಹಾಕೊಂಡ್ರೆ ತುಂಬ ಚೆನ್ನಾಗಿ ಜುವೆಲ್ಸ್ ಅನಿಸುತ್ತೆ, ಬಟ್ ನನಗೇನು ಅಷ್ಟೊಂದು ಚೆನ್ನಾಗಿ ಅನ್ನಿಸ್ತಿಲ್ಲ. ಸೊ ಅದಕ್ಕೆ ಎಂಗೇಜ್ಮೆಂಟ್ಗೆ ಇದಿರಲಿ ಪ್ರೆಸೆಂಟು, ಮದುವೆಗೆ ಬೇಕಿದ್ರೆ ಚೇಂಜ್ ಮಾಡೋಣ ಅಂತ ಹೇಳಿದ್ದೀನಿ ಅಲ್ಲ, ಮಮ್ಮಿ ಹೇಳಿದ್ದಾರೆ. ಆ್ಯಂಡ್ ಇದು ನನ್ನ ಇಯರಿಂಗ್ಸ್ ಬಂದು 9.5 grams ಇದೆ. ಸಕ್ಕದಾಗಿದೆ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಇದು ಬಂದು 35 grams ಇದೆ. ಆ್ಯಂಡ್ ಇದು ಲಾಂಗ್ ಹಾರ ಬಂದು 47 ಸಮಥಿಂಗ್ ಇದೆ. ಸೊ ನನಗೆ ಎಕ್ಸಾಕ್ಟ್ ಗೊತ್ತಿಲ್ಲ, 45 to 47 ಬಿಟ್ವೀನಲ್ಲಿದೆ. ಸೊ ಇದು ನನ್ನ ಜುವೆಲ್ಸ್ ಆಗಿದೆ. ಇದು ವೆಡ್ಡಿಂಗ್ ಅಂತಲೇ ಮಾಡಿಸಿದ್ದು ನನಗೋಸ್ಕರ ಅಮ್ಮ. ಆ್ಯಂಡ್ ಇನ್ನೊಂದು ಬಳೆ 2 ಮಾಡಿಸ್ಬೇಕು. ಆ್ಯಂಡ್ ಇದು ನಾರ್ಮಲಾಗಿ ಅದು ಹ್ಯಾಂಗಿಂಗ್ಸ್ ಬರುತ್ತೆ ಆಗಿದೆ. ಮತ್ತು ನನ್ನ ಒಂದು ಇಯರಿಂಗ್ಸ್ ಕಲೆಕ್ಷನ್, ನನ್ನ ಹತ್ರ ಒಂದು 10 pairs ಆಫ್ ಇಯರಿಂಗ್ಸ್ ಇದೆ. ಸೊ ಅದರ ಒಂದು ವಿಡಿಯೋ ಬೇಕಿದ್ರೆ ಪ್ಲೀಸ್ ಲಿಂಕ್ ಡ್ರೆಸ್ದೇ ಇದು ಬರುತ್ತೆ ವಿಡಿಯೋ ಅಂತ ಕೆಳಗಡೆ ಕಮೆಂಟ್ ಮಾಡಿ ಬಿಲೋ. ಸೊ ನಾನು ನನ್ನ ಹತ್ರ ಯಾವ ರೀತಿ ಕಲೆಕ್ಷನ್ಸ್ ಇದೆ ಸೊ ನಿಮಗೆ ತೋರಿಸ್ತೀನಿ, ಆ್ಯಂಡ್ ನೀವು ಅದೇ ರೀತಿ ಮಾಡಿ. ನೆಕ್ಸ್ಟ್ ನನ್ನ ಲವ್ ಸ್ಟೋರಿ ವ್ಲಾಗ್ನ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಆ ಸ್ಟೋರಿಗೋಸ್ಕರ ಯಾರ್ಯಾರು ಕಾಯ್ತಿದ್ರ ಪ್ಲೀಸ್ ಬಿಲೋ ಕಮೆಂಟ್ ಮಾಡಿ. ನನಗೂ ಒಂಥರ ಸ್ವಲ್ಪ ಕ್ಯೂರಿಯಸ್ ಇರುತ್ತೆ ವಿಡಿಯೋ ಮಾಡಬೇಕಂತ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಅಂತ ಹೇಳ್ತಾ, ಆ್ಯಂಡ್ ಈ ಡ್ರೆಸ್ ನಾನು ಎಲ್ಲಿ ಪರ್ಚೇಸ್ ಮಾಡಿದೆ, ಜ್ಯುವೆಲರ್ಸು ಏನೇನು ಹಾಕ್ಕೊಂಡಿದ್ದೆ ಅನ್ನೋದನ್ನೆಲ್ಲ ನೆಕ್ಸ್ಟ್ ವಿಡಿಯೋಲ್ಲಿ ಹೇಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್.